சொல்ல பாண்டுரங்க ಏನಪ್ಪ ಒಳ್ಳೆ ಮೊಸಳೆ ಬಾಯ್ ಬಿಟ್ಕೊಂಡು ಸೊಳ್ಳೆ ಒಳಗಡೆ ಹೋಗ್ಬಿಡುತ್ತಷ್ಟೇ. ನಿದ್ದೆ ಮಾಡಲ್ವಾ? ಈ ಕರೆಂಟ್ ಕತೆ ಓದೋರ್ಗು ನಾನು ನಿದ್ದೆ ಮಾಡಲ್ಲಮ್ಮ. ಏನದು ಕರೆಂಟ್ ಕತೆ? ಕರೆಂಟ್ ಎಲ್ಲಿ ಹುಟ್ಟುತ್ತೆ ಅಂತನಾ? ಅಲ್ಲ, ಕರೆಂಟ್ ಎಲ್ಲಿ ಸಾಯುತ್ತೆ ಅಂತ. ಕರೆಂಟ್ ಸಾಯ್ತಾ? ಹೌದಮ್ಮ, ಮನುಷ್ಯನ ದೇಹದಲ್ಲಿ ಕರೆಂಟ್ ಸೇರ್ಕೊಂಡು ಅಲ್ಲೇ ಆಟ ಆಡಿ ಕೊನೆಗೆ ಸಾಯುತ್ತೆ. ಈ ಆರ್ಟಿಕಲ್ ಅಲ್ಲಿ ಯಾರ್ಯಾರು ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಓದ್ತಾ ಇದೀನಿ. ಈ ಕರೆಂಟ್ ಶಾಕ್ ಹೊಡ್ಸ್ಕೊಂಡ್ರೆ ಏನು ಆಗಲ್ವಾ? ಒಂದು ಹಂತದವರೆಗೂ ಕರೆಂಟ್ ಹೊಡೆದ್ರೆ ಏನ್ ಆಗಲ್ವಂತಮ್ಮ ಪಲ್ಲು. ಈ ವಿಷಕನ್ಯರು ಅಂತ ಮೊದ್ಲಿದ್ರಲ್ಲ, ಅವರಿಗೆ ಹಾವು ಕಚ್ಚಿದ್ರೆ ಏನು ಆಗ್ತಿರ್ಲಿಲ್ವಲ್ಲ, ಆ ಟೈಪಾ? ಹೌದು, ಆದ್ರೆ ವಿಷಕನ್ಯರು ಯಾರಿಗಾರ ಕಚ್ಚಿದ್ರೆ ಕಚ್ಚಿಸ್ಕೊಂಡವ್ರು 100% ಸಾಯ್ತಾರೆ. ಶಾಕ್ ಹೊಡೆದವ್ರನ್ನ ಯಾರಾದ್ರೂ ಮುಟ್ಟಿದ್ರೆ ಅವ್ರಿಗೂ ಶಾಕ್ ಹೊಡಿಯುತ್ತಾ? ಆಡಮ್ಮ ತಗೊಂಡ್ ಅರ್ಥ ಬೇಡವಮ್ಮ ಪಲ್ಲು. ಹೇಳಿ ಕೇಳಿ ಕರೆಂಟ್ ಶಾಕ್ ಹೊಡಿದೇ ಇರುತ್ತಾ? ನೀವು ಹುಷಾರಾಗಿರಿಪ್ಪ. ನಿಮ್ ದೇಹದಲ್ಲಿ ಏನಾದ್ರೂ ಕರೆಂಟ್ ಸೇರ್ಕೊಂಡ್ರೆ ಅದನ್ನ ಆಚೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ನನ್ನ ದೇಹದಲ್ಲಿ ಕರೆಂಟಾ? ಪ್ಲಗ್ ಪಾಯಿಂಟ್ ಒಳಗೆ ಇಷ್ಟೊಂದು ಗಲೀಜಿದೆ. ಏನಾಯ್ತೆ ಇವ್ನಿಗೆ? ಕರೆಂಟ್ ಹೊಡಿತು, ಎಗ್ರು ಬಿದ್ದ. ಅಂಥದ್ದು ಏನಾಯ್ತೆ? ಮತ್ತೇನೇನತ್ತೆ? ಯಾರಾದ್ರೂ ಪ್ಲಗ್ ಪಾಯಿಂಟ್ ನ ಕಂಬಿಯಿಂದ ಕ್ಲೀನ್ ಮಾಡ್ತಾರಾ? ಏನಾಯ್ತು ಹೇಳಿಪ್ಪ. ಹಿಂದೆ ಬಾರೆ, ಕರೆಂಟ್ ಹೊಡ್ಸ್ಕೊಂಡಿದ್ದಾನೆ ಕಣೆ ಅವನು. ಹೋಗೆ ನೀರ್ ತಗೊಂಡ್ ಬಾ ಹೋಗೆ. ನಾನ್ ಯಾಕೆ ತರ್ಲಿ ಬಿಡಿ. ಇರೋದು ಒಬ್ಬ ಅಳಿಯ, ಕರೆಂಟ್ ಹೊಡ್ಸ್ಕೊಂಡ್ ಕಾಗೆ ಆಗ್ಬಿಟ್ನಾ? ಅಣ್ಣಮ್ಮ ಮೈ ಮೇಲೆ ಬಂದಿದ್ದಾಳೇನೆ? ಕರೆಂಟ್ ಅಮ್ಮ, ಮೈ ತುಂಬಾ ಕರೆಂಟ್ ತುಂಬಿಟ್ಟಿದೆ. ದೆವ್ವ ಬಂದವಳು ಇನ್ನೂ ಚೆನ್ನಾಗಿ ಕುಣಿತಾಳಲ್ಲೇ. ಏನಮ್ಮ ನೋಡ್ಕೊಂಡು ಸುಮ್ನೆ ಇದ್ಯಾ? ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಬಾರ್ದಾ? ಪಲ್ಲು ಆಡೋ ಮಾತೊಂದು ಅರ್ಥ ಬೇಡ್ವೇನೆ? ತಗತಾಯಿ ಅಂತ ಕುಣಿತಾ ಇರೋ ನಿನ್ ಗಂಡನ್ನ ನಾನ್ ಸಮಾಧಾನ ಮಾಡಕ್ ಹೋದ್ಲೆ ಫೋಟೋದಲ್ಲಿರೋ ನಿಮ್ಮ ಅಪ್ಪ ಸುಮ್ನೆ ಬಿಡ್ತಾನೇನೆ. ಇದನ್ನೆಲ್ಲ ನಿನ್ ಗಂಡನ ಓಪ್ತ ಮಿತ್ರ ಪದ್ದು ಒಂದೊಂದು ಕರ್ಸು ಸಮಾಧಾನ ಮಾಡ್ತಾನೆ. ಪದ್ದು ಬಾಳ ವಿಟ್ಲ, ಯಾಕೋ ಹಿಂಗಾಡ್ತಾ ಇದ್ಯಾ? ಮಸಾಲ ದೋಸೆ ಅರ್ಗಿಸ್ಕೊಳಕ್ಕೆ ಹೊಸ ಟೆಕ್ನಿಕ್ ಕಂಡಿಟ್ಕೊಂಡ್ಬಿದ್ಯಾ? ಟೆಕ್ನಿಕ್ ಅಂತ ಟೆಕ್ನಿಕ್ ನಿನ್ ತಲೆ. ಕರೆಂಟ್ ಹೊಡ್ಕೊಂಡು ಈಗ ಆಡ್ತಾ ಇದ್ದಾನೆ ಕಣೋ, ಸ್ವಲ್ಪ ಸಮಾಧಾನ ಮಾಡು. ಯಪ್ಪ, ನನಗೆ ಇವನ್ ಸವಾಸನ ಬೇಡ, ಬೇಗ ಡಾಕ್ಟರ್ನ ಕರ್ಸಿ. ಏನಮ್ಮ ಆಯ್ತು? ಅಲ್ಲ, ನೀವು ಫೋನಲ್ಲಿ ಹೇಳಿದ್ದು ನೋಡಿ ಗಾಬರಿಯಾಗಿ ಹೆಣ ಕುಯ್ತಿದ್ದವನು ಎದ್ದು ಬಂದೆ. ನೀವು ಬೇಗ ಹೇಳ್ತಿರೋ ಇಲ್ಲ ಮಲಗಿರೋ ಹೆಣ ಹಿಂಗೆ ಎದ್ದು ಬಂದ್ಬಿಡುತ್ತೆ. ಅದು ಪ್ಲಗ್ ಪಾಯಿಂಟ್ ಅಲ್ಲಿ ತುಂಬಾ ಧೂಳಾಗಿತ್ತು. ನಮ್ಮನೆ ಮೇಧಾವಿಗಳು ಕಂಬಿ ಹಾಕೋದನ್ನ ಕ್ಲೀನ್ ಮಾಡ್ತಾ ಇದ್ರು. ಕರೆಂಟ್ ಹೊಡಿದ್ ನೋಡಿ ಸೆಟ್ಕೊಂಡ್ ಬಿದ್ದ. ಯಾಕೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಈ ಲೋಡ್ ಸಾಕಾಗದೆ ಲೈಟ್ಗಳು ಒಂದು ಮನೆಗೆ ನೋಡಿಮ್ಮ 220 ವೋಲ್ಟ್ ಕೊಡ್ತಾರೆ. ಅದನ್ನೆಲ್ಲ ಯಾರು ಎಣಿಸ್ಕೊಂಡು ಕೂತಿರ್ತಾಳೆ ಡಾಕ್ಟ್ರೆ. ಒಂದ್ಸಲ ಜಾಸ್ತಿ ಬರುತ್ತೆ, ಒಂದ್ಸಲ ಕಮ್ಮಿ ಬರುತ್ತೆ. ಬರೋ ಕರೆಂಟ್ ಸುಮ್ನೆ ಇರುತ್ತಾ? ಅದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ನುಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಮನೇಲಿರೋ ಟಿವಿ ಫ್ರಿಜ್ ಎಲ್ಲ ಡಮಾರ್. ಈಗ ನಾನು ವಿಟಲನ್ನ ರಿಪೇರಿ ಮಾಡ್ಬೇಕಾ ಇಲ್ಲ ನಿಮ್ಮನೆ ಫ್ರಿಡ್ಜು ಟಿವಿ ರಿಪೇರಿ ಮಾಡ್ಬೇಕಾ? ಮೊದಲು ನಮ್ಮ ಅಳಿಯಂದ್ರನ್ನ ಗಟ್ಟಿ ಫ್ಯೂಸ್ ಹಾಕಿ ರಿಪೇರಿ ಮಾಡಿ. ಎಲ್ಲಿದ್ದಾನೆ? ಅಲ್ಲಿದ್ದಾರೆ ನೋಡಿ. ಈಗ ಯಾವತ್ತೂ ಆಗ್ಬೇಕಾಗಿತ್ತು, ಇವತ್ತಾಗಿದೆ. ಮತ್ತಿನೇ ಡಾಕ್ಟ್ರೆ, ಒಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ನನಗ? ಅಲ್ಲ, ಅವನ್ಗೆ ಸಂಪಾದನೆ ಏನು ಅನ್ನೋದು ಮೊದ್ಲೇ ಗೊತ್ತಿಲ್ಲ. ಹೇಗ್ ಕ್ಲೀನ್ ಮಾಡ್ಬೇಕು, ಎಲ್ಲಿ ಕೈ ಇಡ್ಬೇಕು ಅಂತಾನು ಗೊತ್ತಿಲ್ದಿರೋ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗ್ ಬುದ್ಧಿ ಇದ್ಯಾ? ಏ ಚಂಪಾ, ಇದು ಜಗಳ ಆಡೋ ಟೈಮೇನೆ.
ಪಾಪ ಅವನು ಅಲ್ಲಿ ಗೋವಿಂದ ಅಂತ ನಿಂತಿದ್ದಾನೆ. ಡಾಕ್ಟ್ರೆ ಅವನು ಹರ ಹರ ಅನ್ನೋದ್ರಲ್ಲಿ ದೊಡ್ಡ ಮನಸ್ಸು ಮಾಡಿ ನೀವೇ ಅವನಿಗೊಂದು ಗತಿ ಕಾಣಿಸ್ಬೇಕು. ಯೋಚನೆ ಮಾಡಬೇಡಿ, ನಾನು ಅವನು ಸರಿಯಾಗಿ ರಿಪೇರಿ ಮಾಡ್ತೀನಿ. ಡಾಕ್ಟ್ರೆ, ನಮ್ಮ ಯಜಮಾನ್ರು ಮೈ ತುಂಬಾ ಕರೆಂಟ್ ತುಂಬಿಕೊಂಡಿದೆ, ಹುಷಾರು, ಹತ್ರ ಹೋಗ್ಬೇಡಿ. ಏನಮ್ಮ ನೀನ್ ಹೇಳೋದು? ನಾನು ಎಂತೆಂತ ಕಾಯಿಲೆಗಳನ್ನ ವಾಸಿ ಮಾಡಿದ್ದೀನಿ ಗೊತ್ತಾ? ಕೋಳಿ ಜ್ವರ, ಹಂದಿ ಜ್ವರ, ಆ ಜ್ವರ, ಈ ಜ್ವರ, ಈ ಗುಣ್ಯ, ಆ ಗುಣ್ಯ, ಎಂತೆಂತನ್ನೇ ರಿಪೇರಿ ಮಾಡಿದ್ದೀನಿ. ಕರೆಂಟ್ ಕೇಳ್ಕಮ್ಮ. ಯಾವುದಕ್ಕೂ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ನಿಲ್ಲಿ. ಅಕಸ್ಮಾತ್ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಲೇ ನಿಮ್ಮ ಪೋಸ್ಟ್ ಮಾರ್ಟಮ್ ನಾವು ಇಲ್ಲೇ ಮಾಡ್ಬೇಕಾಗತ್ತೆ. ಹಿಂಗೆ ಮಾತಾಡ್ತಾ ಇದ್ರೆ ನೀನು ಪೋಸ್ಟ್ ಮಾರ್ಟಮ್ ನಾನು ಇಲ್ಲೇ ಮಾಡ್ಬೇಕಾಗುತ್ತೆ. ಈ ಎರಡು ಕೋತಿಗಳು ಕುಣಿಯೋದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅತ್ತೆ, ಇದನ್ನ ಕರೆಂಟ್ ಅಂತ ಬರುತ್ತೆ. ಹತ್ರ ಹೋಗ್ಬಿಡಿ ಅಂತ ಡಾಕ್ಟರ್ ಹೇಳಿದೆ, ಅವ್ರು ನನ್ನ ಮಾತೇ ಕೇಳಲಿಲ್ಲ. ಹೋಗ್ಲಿ ಬಿಡಪ್ಪಲ್ಲೋ, ವಿಟ್ಲನ್ ಮೈಲಿದ್ ಕರೆಂಟ್ ಎಲ್ಲ ಈಗ ಡಾಕ್ಟರ್ ಮೈಗೆ ಹೋಗಿರುತ್ತೆ. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಔಷಧಿ ಕೊಟ್ಟೋಗಿ ನಿಂತ್ಕೊಳ್ಳೆ. ಆ ವಯ್ಯನೇ ಔಷಧಿ ತಗೊಳಕ್ ಬೇರೆ ಡಾಕ್ಟರ್ ಹತ್ರ ಹೋಗ್ತಾ ಇದಾರೆ. ಅಲ್ಲ, ನಮ್ಮ ಅಳಿಯಂದ್ರು ಪೆದ್ದ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೂ ಇಂಟರ್ನ್ಯಾಷನಲ್ ಲೆವೆಲ್ ಪೆದ್ದ ಅಂತ ನನಗೆ ಇವತ್ತೇ ಕಂಡ್ರೆ ಗೊತ್ತಾಗಿತ್ತು. ಯಾವನಾದ್ರೂ ಕಬ್ಬಿಣ ಕಂಬಿ ತಗೊಂಡು ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ತಾರೆ ಇದ್ರಿ. ಅಣ್ಣಯ್ಯ, ಎಲ್ರು ಹಂತಿದ್ದಾಯ್ತು, ಈಗ ನೀನ್ ಶುರು ಮಾಡ್ಕೊಂಡ್ಯಾ? ಅದೇನೋ ಹೇಳ್ತಾರಲ್ಲ, ಹಳ್ಳಕ್ ಬಿದ್ದಂಗೆ ಆಳ್ಗೊಂದ್ ಕಲ್ಲು ಅಂತ, ಹಾಗಾಯ್ತು. ಅಂತ ಪೆದ್ದನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ನೀನ್ ಎಂತ ಪೆದ್ಕೊಂಡಿದ್ದೀರಿ? ಅಲ್ಲ, ಇವತ್ತು ಕಬ್ಬಿಣ ಕಂಬಿ ತಗೊಂಡು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಿದವನು ನಾಳೆ ಹುಲಿ ಬಾಯಿ ಒಳಗಡೆ ಕೈ ಇಡಲ್ಲ ಅಂತ ಯಾವ ಗ್ಯಾರಂಟಿ? ನೋಡಿ, ಇಂಥ ಸ್ವಯಂಕೃತ ಅಪರಾಧಿಗಳಿಗೆಲ್ಲ ನಾವು ಪರಿಹಾರ ಅಂತ ಕೊಡೋದಕ್ಕಾಗಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನೋಡಮ್ಮ, ಸರ್ಕಾರದವ್ರು ಆದ್ರೆ ಇಂಥ ಕೆಲಸ ಮಾಡ್ಕೊಂಡಾಗ ಒಂದಿಷ್ಟು ದುಡ್ಡು ಅಂತ ಕೊಡ್ತಾರೆ. ಇದು ಹೇಳಿ ಕೇಳಿ ಗಂಡುಗಲಿ ಉಂಟದ ಮನೆ, ಅವ್ರವ್ರ ಖರ್ಚನ್ನ ಅವ್ರವ್ರೇ ನೋಡ್ಕೊಂಡು ಎಲ್ಲ ಅವ್ರವ್ರ ಕರ್ಮ ಅವ್ರವ್ರೇ ಅನುಭವಿಸ್ಬೇಕು. ಮಗನೇ, ಡಾಕ್ಟರ್ ಬಂದಿದ್ಲು ಕಣು, ಸುಮ್ಮನೆ ಮುಟ್ಟಿದ್ಲಪ್ಪ, ಅಷ್ಟಕ್ಕೆ ಅಂತ ಕರೆಂಟ್ ಹೊಡೆದು ಕಾಗದ ಆಡ್ಬಿಟ್ಟು ಸ್ವಲ್ಪ ನೀನಾದ್ರೂ ಹೋಗಿ ಅದ್ ಏನಾಗಿದೆ ಅಂತ ನೋಡ. ಏನ್ ಆಡೋ ಮಾತಿ ಒಂದು ಅರ್ಥ ಇದೆಯೇನ್ರಿ? ಮೊದಲೇ ಎಡಗೈ ಮುಡ್ಕೊಂಡು ಕೂತಿದ್ದೀನಿ, ನಾನು ಇವಾಗ ಅಳಿಯಂದ್ರ ಮುಟ್ಟೋದು, ಆಮೇಲೆ ಇರೋ ಭಾಗ ಎಲ್ಲ ಶಟ್ಕೊಂಡ್ಬಿಟ್ರೆ ನಾನೆಲ್ಗೋ ಆಗಲ್ಲ ಕಣ ಪಾಂಡ್ರಂಗ. ನೀನು ವಿಟ್ಲನ್ನ ಮುಟ್ಟೋದ್ರಿಂದ ನಿನಗೆ ಕರೆಂಟ್ ಹೊಡೆದು ನಿನ್ ಎಡಗೈ ಸರಿ ಹೋದ್ರೂ ಹೋಗ್ಬಿಡ್ಬೋದು ಅಂತ. ಹೌದಪ್ಪ, ಎಲ್ಲಿಗೆಪ್ಪ? ಇಲ್ಲೇ ಇದೀನಿ ಕಣ. ಸ್ವಲ್ಪ ಮುಂದೆ ಬರ ರಾಜ. ಯಾಕೋ ಮೂಗ್ ಮೇಲೆ ಹೊಡೆದ ಸೊಳ್ಳೆ ಕೂತಿತ್ತ? ಇಲ್ಲ ಕಣಪ್ಪ, ಇಂಥ ಮನೆ ಹಾಳು ಐಡಿಯಾ ಕೊಟ್ಟಲ್ಲ, ಅದಕ್ಕೆ ಒಂದು ತದಕ್ದೆ. ಜಯ ಜಯ ಜಾಕೆಟ್ ಜೈಂಗಂಡ ರಾಕೆಟ್ ಟೈಕು 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 ಟೈ. ಹಾಡಾಯ್ತಲ್ಲ, ಮುಂದೆ ಹೋಗು. ನಾವು ಗಂಡಸ್ರಲ್ಲ ಭಿಕ್ಷೆ ಬೇಡದಿಲ್ಲ. ನಿಮ್ಮ ಮನೇಲಿ ಎಣ್ಣೆ ಇಲ್ವಾ? ನನಗಿನ್ನು ಮದ್ವೆನೇ ಆಗಿಲ್ಲ. ಆಗೋದಿಲ್ಲ ಬಿಡು. ಅನ್ನಂಗೆ ನಮ್ಮ ಪೈಕ್ ಒಂದ್ ಎಣ್ಣೆ ಐತೆ, ಮದುವೆ ಆಗ್ತೀಯಾ? ನಾನು ಭಿಕ್ಷುಕರನ್ ಮದ್ವೆ ಆಗದ. ವರದಕ್ಷಿಣೆ ಅಂದ್ಬಿಟ್ಟು ಇಡೀ ಬ್ರಿಗೇಡ್ ರೋಡ್ ನ ಬರ್ಕೊಟ್ಬಿಡ್ತೀನಿ. ಫುಲ್ ಕಲೆಕ್ಷನ್ ನಿಂದೆ. ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ, ಇಲ್ಲ ಡಿಚ್ಚಿ ಹೊಡೆದು ಡೆಂಟ್ ಹಾಕ್ಬಿಡ್ತೀನಿ. ನಾನೇನ್ ಸುಮ್ನೆ ಹಾಕ್ಬಿಡ್ತೀನ, ಚಟ್ಟಲ್ ಹೊಟ್ಟು ಟಮಟ ಬರ್ಸ್ಬಿಡ್ತೀನಿ. ಬಂದು ಭಿಕ್ಷುಕನ ಹತ್ರ ಜಗಳ ಆಡ್ತೀರ, ನಿಂಗೆ ನಾಚಿಕೆ ಆಗಲ್ಲ? ಮತ್ತಿದ್ದೇನಪ್ಪಲ್ಲ, ಬಾಯ್ಗೆ ಬಂದಾಗ ಮಾತಾಡ್ತಿದ್ದೆ ನೀನು. ನಾನು ಭಿಕ್ಷುಕಿನ ಮದ್ವೆ ಆಗ್ಬೇಕಂತ ನಾನೇನಷ್ಟು ಗತಿ ಕಟ್ಟಿದ್ದೀನಿ. ನೋಡಪ್ಪ, ಇವತ್ ನಮ್ಮ ಮನೇಲಿ ಯಾರ ಮನ್ಸು ಸರಿಯಾಗಿಲ್ಲ, ಎಲ್ರು ಮೂಡ್ ಆಫ್ ಆಗಿದ್ದಾರೆ. ನೋಡಪ್ಪ, ನಮ್ಮ ಯಜಮಾನ್ರು ಹೇಗಾಗ್ಬಿಟ್ಟಿದ್ದಾರೆ. ಏನ್ ಒಳ್ಳೆ ಕರೆಂಟ್ ಹೊಟ್ಟು ಕಾಗೆ ತರ ಆಗೋಗ್ಬಿಟ್ಟವ್ರ. ಕರೆಕ್ಟ್ ಆಗಿ ಹೇಳಿದ್ರಿ, ಅವ್ನು ಹೊಡೆದಿರೋದು ಕರೆಂಟ್. ಸುಮ್ನಿರ್ಲಾರ್ದ ಕರೆಂಟ್ ಸಾಕೆಟ್ ಒಳಗಡೆ ಕೈ ಇಟ್ಬಿಟ್ರು. ಕೈಯೆಲ್ಲ ಇಟ್ಟಿದವನು ಕಂಬಿ. ಕಂಬಿನ ಇಟ್ರ ಕೈ ಇಟ್ರ ಒಟ್ಟ ಕರೆಂಟ್ ಹೊಡಿತಾ. ಅವಾಗಿಂದ ಹಿಂಗ ಆಗ್ಬಿಟ್ಟಿದ್ದಾನೆ. ಏನ್ರಿ ನೀವು ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯ ಪಡ್ತಾ ಇದ್ದೀರಲ್ಲ? ನಮ್ ಕರ್ನಾಟಕದಲ್ಲಿ ಕರೆಂಟ್ ಇಲ್ಲ ಅಂತ ಬಾಯ್ ಬಾಯ್ ಬಡ್ಕೊಂತವ್ರ. ಹೌದಾ? ನನ್ನನ್ನ ಅಕ್ಕ ಅಂದ್ಯಾ? ತಪ್ಪಿದ್ರೆ ಇಲ್ಲ ಅಂದ್ರೆ ಅಜ್ಜಿನ್ ಬಿಡ್ತಾನೆ. ಮೊನ್ನೆ ನಮ್ ತೋಟಗೆ ಪಂಪ್ ಸೆಟ್ ಮೋಟ್ರು ಕೆಟ್ಟೋಗಿತ್ತು, ಚೆಕ್ ಮಾಡ್ಸಿದ್ದಕ್ಕೆ ಸಿಂಗಲ್ ಪೇಸ್ ಆಗಿ ಮೋಟ್ರ್ ಸುಟ್ಟೋಗ್ಬಿಟ್ಟೈತೆ. ಅಂತದ್ರಲ್ಲಿ ನೀವು ಕರೆಂಟ್ ಅಂತ ಬಾಯ್ ಬಾಯ್ ಬಡ್ಕೊಂತೀರಾ? ಮಾತ್ರ ಧೈರ್ಯ ನಮ್ಮ ಯಜಮಾನ್ರಿಗೆ ಹೇಳ್ಬಿಡಪ್ಪ. ನಿನ್ಗೆ ನೆನ್ನೆ ಚಪಾತಿ, ಮೊನ್ನೆ ಪೂರಿ, ಅದ್ರ ಹಿಂದಿನ ದಿನದ ಇಡ್ಲಿ ಎಲ್ಲ ತಂದು ಹಾಕ್ತೀನಿ. ಏನಮ್ಮ ಅನ್ಕೊಂಡಿದ್ದೀರ ನಮ್ಮನ್ನ? ನಾವು ಭಿಕ್ಷುಕರೇ ಇರ್ಬೋದು, ತಂಗಳು ಮುಟ್ಟಿ ವರ್ಷಾನ್ಗಟ್ಲೆ ಆಗಾಯ್ತು. ಬಿಸಿ ಊಟ ಮಾಡಕ್ಕೆ ಬೇಜಾರು ಮಾಡ್ಕೊಂತೀವಿ. ಭಾನುವಾರ ಬಂತಂದ್ರೆ ಸಾಕು,
ಎರಡೆರಡು ಮನೆ ಹೊಡಿತೀವಿ. ಬೇಕಾದ್ರೆ ನೀವು ಬಂದು ಊಟ ಮಾಡ್ಕೊಂಡು ಹೋಗಿ. ಈಗ ಬಿಸಿ ಬಿಸಿಯಾಗಿ ಏನಾದ್ರು ಇದ್ರೆ ಹಾಕಿ, ಇಲ್ದವ್ರೆ ನಮ್ಮ ಬಂದು ಚೆನ್ನಾಗಿ ಉಣ್ಕೊಂಡೋಗಿ. ಯಾಕೋ ಬೈಯನ್ ನೋಡ್ತಾ ಇದೆ, ನಂಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಒಂದೇ ಒಂದಪ್ಪ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಅಣ್ಣ ಅಣ್ಣ, ಗಂಡುಗಳ ವಂಶದ ಮನೆ ಅಳಿಯ ನೀನು ಹೆಂಗಿರ್ಬೇಕು? ಒಳ್ಳೆ ರೂಮ್ ತರ ಇರ್ಬೇಕು. ಅದ್ ಬಿಟ್ಬಿಟ್ಟು ಒಳ್ಳೆ ಬೀಸು ಕಟ್ಟಿದ್ದಾರೆ ಇದೀಗಲ್ಲ. ಆಡ್ಕೊಳಕ್ ಬಿಟ್ಟು ಒಂದೆರಡು ಸಮಾಧಾನದ ಮಾತಾಡ್ಬಾರ್ದಾ? ಅಯ್ಯೋ, ಮನೆಯವ್ರ ಮಾತೇ ಕೇಳಕ್ಕಿಲ್ಲ. ಭಿಕ್ಷುಕನರು ನನ್ನ ಮಾತು ಕೇಳ್ತಾರೆ ಇವ್ರು. ಮನೆಯವ್ರ ಮಾತು ಕೇಳ್ತಾರ, ಹೊರ್ಗಿನವ್ರ ಮಾತು ಕೇಳ್ತಾರಂತೆ. ನಿನ್ ಕೈಗುಣ ಬೇರೆ ಚೆನ್ನಾಗಿದೆ, ಒಂದ್ಸಲ ತಲೆ ಸವ್ರಿ ಸಮಾಧಾನ ಮಾಡ್ಬಾರ್ದೇನಪ್ಪ. ಅಣ್ಣ, ಇವಕ್ಕ ಚಿಕ್ಕ ವಯಸ್ಸಿಗೆ ವಿದ್ವೆ ಆಗೋದು ನನ್ಗಿಷ್ಟ ಇಲ್ಲ. ಯಾಕೋ ಹಿಂಗ್ ಮಾಡ್ಬಿಟ್ಟೆ ಪಟ್ಟ. ಕಸ ಗುಡ್ಸೋದ್ ಕಣ್ಕಾಣಕ್ಕಿಲ್ವೇನೋ ಮೂದೇವಿ? ಸೈಡ್ಗೆ ಹೋಗಲ್ಲ, ಕಣ್ಕಾಣಕ್ಕಿಲ್ವ ನಿಂಗೆ? ಏನ್ ಹಗ್ಲತ್ತಲ್ಲೇ ಕುಡ್ಕೊಂಬಂದ್ಯಾ? ಹೋಗ ಸೈಡ್ಗೆ. ಆ ಭಿಕ್ಷುಕ ಕಸಗಡ್ಸೋಣ ಮುಚ್ಬಿಟ್ಟಿದ್ದಾನೆ ಅನ್ಸುತ್ತೆ. ಕರೆಂಟ್ ಮುಚ್ಕೊಂಡು ಹೇಗೆ ಡ್ಯಾನ್ಸ್ ಮಾಡ್ತೀಯ ನೋಡೆ? ಹೇಗಾದ್ರೂ ಮಾಡ, ಕರೆಂಟ್ ಬಿಡ್ಬೇಕಲ್ಲ. ಅಲ್ಲಲೇ, ನೀನೇನೋ ಕರೆಂಟ್ ಹೊಡಿಸ್ಕೊಂಡಿದ್ಯಾ? ಇವಳು ಯಾಕೆ ಮುಟ್ಟಕ್ ಹೋದೆ? ಇವನವಳನ್ ಮುಟ್ಟಿಲ್ವಂತೆ, ಅವಳೇ ಇವನನ್ ಮುಟ್ಟಿದ್ಲಂತೆ. ಏನ್ ಲವೋ ಏನೋ. ಯಾವ ಕತ್ತಿ ಕರೆಂಟ್ ಏನೋ ಸಿಕ್ಕಾಪಟ್ಟೆ ಶಾಕ್ ಕೊಡ್ಬಿಟ್ಟು ಮೈಯೆಲ್ಲ ಜುಮ್ ಅಂತ ಇದೆ. ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕೇಳಿಸುತ್ತಲ್ಲ ಅಂತ ಅಂದು ಹಂಗ್ ನನ್ ಕಿವಿ ಕೇಳ್ತಾ ಇದೆ. ನೋಡ್ತೀನ ಏ ಜೋಡಿ ಜೊತೆ ನಿನ್ನ ಬುದ್ಧಿ ಇದೆಯೇನೆ? ಅವ್ನು ಮೊದ್ಲೇ ಕರೆಂಟ್ ಹೊಡ್ಸ್ಕೊಂಡಿದ್ದಾನೆ, ಅವನನ್ನ ಮುಟ್ಟಕ್ ಹೋಗ್ತಿದ್ಯಲ್ಲ. ಇವೆಲ್ಲ ನಮ್ಗೆ ಯಾಕೆ? ಬಾ ಹೋಗೋಣ. ಲೇ ಮೂದೇವಿ, ಯಾಕ್ಲಾ ಬೇಕು ಅಂತ ನನ್ನ ಮುಟ್ಟಿ ನನ್ನ ಡ್ಯಾನ್ಸ್ ಮಾಡಂಗ್ ಮಾಡ್ತೀಯಾ? ಮಾಟ ಮಂತ್ರ ಮಾಡ್ಸಿದ್ಯಾ ಹೆಂಗೆ? ಮಟ್ಟನ್ನು ಮಾಡಿಸಿಲ್ಲ, ಮಂತ್ರನೂ ಮಾಡಿಸಿಲ್ಲ. ನನ್ ಮೈಯಾಗ ಹರಿತಾ ಇದ್ದಿದ್ ಕರೆಂಟು ನಿನ್ ಮೈಯಾಗ ಹರಿತು ಅಷ್ಟೇ. ಅದು ತಪ್ಪು ತಾನೆ. ನಿನ್ ಮೈಯಾಗಿದ್ದ ಕರೆಂಟ್ ನೀನೇ ಮಡಿಕೋಬೇಕಾಗಿತ್ತು. ನಾನೆಲ್ಲ ಮಾಡ್ಕೊಂಡಿದ್ದೆ, ನೀನ್ ತಾನೆ ಮುಟ್ಟಿದ್ದು. ಇದೇ ತರ ಮಾತಾಡ್ತಿದ್ರೆ ಪರ್ಕೆ ತಗೊಂಡು ನೋಡಿದ್ದೀನಿ ನನ್ನ ಮಗನೇ. ಪರ್ಕ ತಗೊಂಡು ಹೊಡೆಯೋರ್ಗು ನಾನು ಮುದ್ದೆ ಬೇಕಾದ್ರೆ ಉಂಟಾಗ್ತೀನಿ. ಇದು ನಮ್ ಸಾಹೇಬ್ರ ಏರಿಯಾ. ನೀವು ಗಲಾಟೆ ಮಾಡಂಗಿದ್ರೆ ನಮ್ ಸಾಹೇಬ್ರ ಪರ್ಮಿಷನ್ ತಗೊಬೇಕಾ? ಸರ್, ಕಸ ಗುಡ್ಸವಳು ನನ್ನ ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ನೋಡಿ ಸರ್. ಸರ್, ಇವ್ನು ಏನ್ ಮಾಡಿದ್ ಗೊತ್ತಾ? ಅವನು ಮಾಟ ಮಂತ್ರ ಮಾಡ್ಸಿರ್ಬೇಕು. ನಾನು ಅವನನ್ನ ಮುಟ್ಟಿದ ಕೂಡ್ಲೆ ಡ್ಯಾನ್ಸ್ ಮಾಡಂಗಾಯ್ತು. ಅವನ್ ಮೈಯಾಗೆ ಕರೆಂಟ್ ಐತೆ. ಸರ್, ಏನಾಯ್ತು ಅಂದ್ರೆ ಈ ಪಾಂಡೂರಂಗ ಇದ್ದಾರಲ್ಲ, ಅವ್ರ ಮನೆಗೆ ಭಿಕ್ಷೆ ಬೇಡಕ್ ಹೋಗಿದ್ದೆ. ಅವ್ರ ಮನೆ ಅಳಿಯ ಇದ್ದಾನಲ್ಲ ವಿಟ್ಲ, ಸಿಕ್ಕಾಪಟ್ಟೆ ಕರೆಂಟ್ ಹೊಡ್ಕೊಂಡ್ಬಿಟ್ಟಿದ್ರು. ನಾನು ಅವ್ರು ಮುಟ್ಟದೆ ನೋಡಿ ಅವ್ರ ಮೈಯಿಂದ ಕರೆಂಟು ನನ್ನ ಮೈಗಳಿತ್ತು ಸರ್. ಕಾಗೆ ಗೂಬೇಕಾದ್ರೆ ಹೇಳ್ಬಿಟ್ಟು ಯಾರನ್ನ ನಂಬಿಸ್ತಾ ಇದೆಯಾ? ನಾನು ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಿನ್ ಏನಾನ ನಮ್ ಸಾಹೇಬ್ರ ಮೇಲೆ ಅನುಮಾನ ಇದ್ರೆ ಸ್ಟೇಷನ್ ಬಂದು ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ಕೊಂಡು ಹೋಗು. ಅದನ್ನ ಅವ್ನು ಕೇಳದ್ ನೀನು. ಅವ್ರು ಕೇಳದೆ ಹೋದ್ರು ಹೇಳದ್ ನಮ್ ಧರ್ಮ ಅಲ್ವಾ ಸರ್? ಈ ಅಪ್ಪನ ಬಿಡ್ಬೇಡಿ, ಎಳ್ಕೊಂಡ್ ಹೋಗಿ ಚೆನ್ನಾಗ್ ರುಬ್ಬಿ. ಸರ್, ನಿಜವಾಗ್ಲೂ ನನ್ನ ಮೈಯಲ್ಲಿ ಕರೆಂಟ್ ಇದೆ ಸರ್. ಕಿವಿಯಲ್ಲೆಲ್ಲ ಗುಯ್ ಅಂತ ಇದೆ ಸರ್. ನಿನ್ನಂತ ಬೆಗ್ಗರ್ಸ್ ಜನ ನಾನು ನೋಡಿಲ್ಲ. ಕರೆಂಟ್ ಹೊಡಿಯತ್ತಂತೆ ಕರೆಂಟ್. ಲಿಫ್ಟ್ ಅಲ್ಲಿ ಇದ್ದವ್ರು ಲಿಫ್ಟ್ ಅಲ್ಲೇ ಇರ್ತಾರೆ. ಎಣ ಸುಡೋಣ ಅಂತ ಒಳಕ್ ಹೋದ್ರೆ ಅರ್ಧ ಬೇಯುತ್ತೆ, ಕರೆಂಟ್ ಹೋಗ್ಬಿಡುತ್ತೆ. ಇನ್ನು ಇಷ್ಟೊಂದು ಪವರ್ ಶಾರ್ಟೇಜ್ ಇರ್ಬೇಕಾದ್ರೆ ನಮ್ಮ ಸ್ಟೇಟ್ ಅಲ್ಲಿ ನೀನ್ ಹೇಳ್ಬಿಟ್ಟು ಮಾತು ನಾನು ನಂಬ್ತೀನೇನಾ? ಸರ್, ಪ್ರಮಾಣ ಮಾಡ್ಕೊಂಡು ನನ್ನ ನಂಬಿ ಸರ್. ನೀನ್ ಹಾರಿ ಕತೆ ಕೇಳಕ್ಕಲ್ಲ ನಾನು ಇರೋದು. ಎತ್ತಕಳವ್ನ ನಡೆಯ ಸ್ಟೇಷನ್ಗೆ. ಏನಾಯ್ತು ನಿಮ್ಗೆ? ಯಾವ್ದೇ ಕಾರಣಕ್ಕೂ ನಿಮ್ ಪಿಸಿ ಮುಟ್ಬೇಡಿ. ಏನಾಗೈತಮ್ಮ ನಮ್ ಪಿಸಿಗೆ? ಮೊದ್ಲು ನಮ್ಮ ಯಜಮಾನ್ರು ಕರೆಂಟ್ ಹೊಡ್ಸ್ಕೊಂಡ್ರು. ಈಗ ಅವ್ರ ಮೈಯಲ್ಲಿ
ಸಾವಿರಾರು ವೋಲ್ಟ್ಸ್ ಕರೆಂಟ್ ಇದೆ. ಅವ್ರನ್ನ ಯಾರ್ಯಾರು ಮುಟ್ತಾರೋ ಅವ್ರಿಗೆಲ್ಲರಿಗೂ ಈ ತರ ಕರೆಂಟ್ ಡ್ಯಾನ್ಸ್ ಹೋಗ್ತಾ ಇದೆ. ಮತ್ತೆ ಏನಮ್ಮ ಮಾಡೋದು? ಸ್ವಲ್ಪ ಹೊತ್ತಾದ್ಮೇಲೆ ಸೆಟ್ಕೊಂಡು ಅವರೇ ಸರಿ ಹೋಗ್ತಾರೆ. ಇಂಥ ಸಮಯದಲ್ಲಿ ಅವ್ರನ್ನ ಯಾರು ಮುಟ್ಟಬಾರ್ದು. 3-4 ದಿವಸ ಅಷ್ಟೇ. ಅವ್ರ ಮೈಯಲ್ಲಿರೋ ರಕ್ತನ ಹೇಳ್ಕೊಂಡು ಬಿಟ್ಬಿಡುತ್ತೆ. ನಿಮ್ಮ ಯಜಮಾನಪ್ಪನ ಡಾಕ್ಟರ್ ತೋರ್ಸಕ್ಕಿಲ್ಲೇನಮ್ಮ? ಡಾಕ್ಟರ್ ತೋರ್ಸಿದ್ವಿ ಅಂಕಲ್, ಆದ್ರೆ ಡಾಕ್ಟರ್ ಕರೆಂಟ್ ಹೊಡ್ಸ್ಕೊಂಡು ಹೋದ್ರು. ಏನ ಡಾಕ್ಟರ್ ಕರೆಂಟ್ ಓಡಿಸ್ಕೊಂಡು ಹೋದ್ರ? ಏನಮ್ಮ? ನಿಮ್ ಪೀಸಿ ಮುಟ್ ನೋಡಿ, ನಿಮ್ಗೂ ಗೊತ್ತಾಗುತ್ತೆ. ನಡಿ ಹೋಗೋಣ. ಲೇ ತ್ರಿನತ್ರಿ, ನಾನ್ ಸ್ಟೇಷನ್ ಇರ್ತೀನಿ. ಕರೆಂಟ್ ಎಲ್ಲ ಇಳಿದ್ಮೇಲೆ ಬಾ. ಅಸಲ್ ಪಿಸಲ್ ಕಾಕಂ ಜಾಸ್ತಿ ಅಡ್ಗೆ ಮನಸ್ ಪಡ್ಯಾ ಸುಮ್ರಿಗೆ ಅಂಡಗ ಸೊಕೆರೆ ಅಂಡಲ್ ನೀರಿಲ್ಲಲೇ. ಬಾರ ಸಿಪ್ಪಲ್ಲ, ಬಾರ ಬಾರ ಬಾರ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡಪ್ಪ. ಅಲ್ಲ ಕಣ, ನೀನ್ ಏನು ಈ ಏರಿಯಾದಲ್ಲಿ ಇಟ್ಕೊಂಡು ನೆಟ್ ಬೂಟಿ ಮಾಡ್ತಾ ಇದೆಯಾ ಇಲ್ಲ ಕಡಲೆಪುರಿ ತಿನ್ಕೊಂಡಿದ್ಯಾ? ಏನ ನಿನ್ ಗೋಳು? ಅಲ್ಲ, ಈ ಕರೆಂಟ್ ಆಫೀಸ್ ಸ್ವಲ್ಪನಾದ್ರೂ ಬುದ್ಧಿ ಬರ್ಬೇಕ? ಅವ್ರಿಗೆ ಮನ್ಸಿಗೆ ಬಂದ ಸ್ಪೋರ್ಟ್ಸ್ ನ ಕರೆಂಟ್ ಕೊಟ್ಬಿಟ್ರೆ ನಮ್ಮಂತವ್ರು ಎಲ್ಲಿಗೆ ಹೋಗ್ಬೇಕು? ಲೇ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಕಣ. ಕರೆಂಟ್ ಡಿಪಾರ್ಟ್ಮೆಂಟ್ ಬೇರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ. ಜಾಸ್ತಿ ಓಟ್ಸ್ ಬಂದು ಯಾವನಾರ ಮಾಡಿಸ್ಕೊಂಡು ನಿಗದ್ಕೊಂಡ ಅಂದ್ರೆ ಅದು ನಿಮ್ ಡಿಪಾರ್ಟ್ಮೆಂಟ್ ಬಂದು ಸೇರ್ಕೊಳತ್ತ. ಏನ್ ಡಾಕ್ಟ್ರ ಇದು? ಯಾವ್ದೋ ಬಾಡಿನ ಸುಡೋದಕ್ಕೆ ಹೋಗಿ ನೀವೇ ಅರ್ಧಂಬರ್ಧ ಸುಟ್ಕೊಂಡಂಗಿದೆ. ಅಲ್ಲಪ್ಪ, ನೆನ್ನೆ ಈ ವಿಷಯ ಚೆಕ್ ಮಾಡೋಣ ಅಂತ ಹೋಗಿ ಅವನ್ನ ಟಚ್ ಮಾಡಿದೆ. ಕರೆಂಟ್ ನನಗೆ ಪಾಸ್ ಆಗಿ ನಾನು ಕುಡಿಯೋದಕ್ಕೆ ಶುರು ಮಾಡಿದೆ. ಹಾಗೆ ಕುಣಿತಾ 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 ನಾನು ಕ್ಲಿನಿಕ್ಕಿಗೆ ಹೋದೆ. ಆಮೇಲೆ ಏನಾಯ್ತು? ಅಲ್ಲಿ ನಮ್ಮ ನರ್ಸು ಯಾಕೆ ಸರ್ ಈಗ ಕುಣಿತಾ ಇದ್ದೀರಾ ಅಂತ ನಾನು ಟಚ್ ಮಾಡಿದ್ನು. ಇಬ್ರು ಒಟ್ಟಿಗೆ ಕುಡಿಯೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆಸ್ಪತ್ರೆ ಸಿಬ್ಬಂದಿ ಎಲ್ಲ ಬಂದು ಏನಾಯ್ತು ಸರ್ ಅಂತ ನಮ್ಮನ್ನು ಟಚ್ ಮಾಡಿದ್ರು. ಎಲ್ಲರೂ ಕುಡಿಯೋದಕ್ಕೆ ಶುರು ಮಾಡಿದ್ರು. ಆಮೇಲಿಂದ ಪೇಷಂಟ್ಗಳೆಲ್ಲ ಬಂದು ನಮ್ಮನ್ನು ಟಚ್ ಮಾಡಿ ಎಲ್ಲರೂ ಕುಣಿತಾ ಇದ್ರ. ನಮ್ಮ ಹೆಡ್ ಆಫೀಸರ್ ಬಂದು ಎಲ್ಲರೂ ನಮ್ಮ ಇಶ್ಯೂ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇವನು ಸರ್. ಇವನೇ. ಹಾಗಾದ್ರೆ ಈ ಕರೆಂಟ್ ರೋಗ ಒಂದು ಸಾಂಕ್ರಾಮಿಕ ಅನ್ನಿ. ಹೌದು ಇನ್ಸ್ಪೆಕ್ಟ್ರೆ. ಈಗ ಹಂದಿ ಜ್ವರ, ಕೋಳಿ ಜ್ವರಕ್ಕೆ ಒಂದೊಂದು ಪಿಲ್ಸ್ ಇದೆ. ಅದನ್ನ ಹೇಗಾದ್ರೂ ಮಾಡಿ ನಾವು ವಾಸಿ ಮಾಡ್ಬೋದು. ಆದ್ರೆ ಕರೆಂಟ್ ರೋಗ ಇದೆಯಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ. ಹಾಗಾದ್ರೆ ಯಾರ್ಯಾರ ಮೈಯಲ್ಲಿ ಕರೆಂಟ್ ಇರುತ್ತೆ? ಅದು ಶಿಶುಪಾಲ್ ಸಾಹೇಬ್ರೆ, ನಾನು ಹೇಳೋ ಪ್ರಕಾರ ಈ ಸುಂದರವಾದ ಹುಡುಗಿರ ಮೈಯಲ್ಲೆಲ್ಲ ಕರೆಂಟ್ ಇರುತ್ತೆ ಕಣ. ಅವ್ರನ್ನ ಬರೀ ನಾವ್ ಹಿಂಗ್ ನೋಡ್ಬಿಟ್ರೆ ಸಾಕು, ನಮ್ಗೆ ಹಂಗಂಗೆ ಕರೆಂಟ್ ಪಾಸ್ ಆಗ್ಬಿಡುತ್ತಪ್ಪ. ಸ್ವಲ್ಪ ಸುಮ್ಮನಿರೋ. ನಮ್ಮ ಅಳಿಯಂದ್ರ ಬಗ್ಗೆ ಮಾತಾಡ್ಲಿ. ಯಾಕೆ ನೀವು ಹೇಳಿ. ಈಗ ವಿಟಮಿನ್ ಮೈಯಲ್ಲಿ ಬೇಕಾದಷ್ಟು ಕರೆಂಟ್ ಇದೆ. ಅದನ್ನೆಲ್ಲ ಎಳ್ಕೊಂಡು ಒಂದು ಡ್ರಮ್ಮಿ ತುಂಬಿಕೊಂಡ್ರೆ ನಾವು ಅಂಗಡಿಲಿಟ್ಟು ಮಾರ್ಬೋದು. ಕರೆಂಟ್ ಹೊಡ್ಸ್ಕೊಂಡು ಕಾಗೆ ಆದ್ಮೇಲೆ ನೀವು ಸಿಕ್ಕಾಪಟ್ಟೆ ಬುದ್ಧಿವಂತರ ಆಗ್ಬಿಟ್ಟಿದ್ರ. ಡಾಕ್ಟ್ರೆ, ಈ ದಸರಾ ಮುಗಿತಿದ್ದಂಗೆ ಒಳ್ಳೆ ದಿನಗಳು ಬಂದ್ಬಿಡ್ತವೆ, ಅಂಗಡಿ ಶುರು ಮಾಡೋಣ. ನೀವ್ ಇಂದು ಮುಂದೆ ನೋಡೋದಕ್ಕೆ ಹೋಗ್ಬೇಡಿ. ಅವನ ಹತ್ರ ಇರೋ ಬರೋ ಕರೆಂಟ್ ಎಲ್ಲ ಎಳೆದು ಒಂದು ಡ್ರಮ್ಮಿ ತುಂಬಿಸ್ಕೊಂಡು. ಡಾಕ್ಟ್ರೆ, ನಮ್ಮ ಯಜಮಾನ್ರ ತಂಟೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಕರೆಂಟ್ ಕದಿಯಕ್ ಬಂದಿದ್ದೀರಾ ಅಂತ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ತೀನಿ. ಓಡೋದು ಶೂಟ್ ಹೋಗ್ತೀನಿ, ಅಲ್ಲಿ ನಿಂತ್ಕೋ. ಸಾರ್ ಬುಲೆಟ್ ಇಲ್ಲ. ಬುಲೆಟ್ ಇಲ್ಲ ಅಂದ್ರೆ ಏನಂತೆ? ನಮ್ PC ನಿನ್ನ ತಪ್ಕೊಂಡ್ಬಿಟ್ರೆ ನೀನ್ ವಾಕ್ಯ. ಯಾರಾದ್ರೂ ಹತ್ರ ಬಂದ್ರೆ ಚುಚ್ಚು ಬಿಡ್ತೀನಿ. ನಿನಗ್ ತಾಕತ್ತಿದ್ರೆ ಈ ವೈರ್ ಮುಟ್ಟ. ವೈರ್ ಮುಟ್ಟಿದ್ರೆ ಬಿಟ್ಬಿಡ್ತೀರಾ? ವಾ, ಅಷ್ಟೇ ತಾನೇ. ಸಾರ್ ಹೆಂಗೆ ಸೂಪರ್. ಹೊಡಿರಿ ಮತ್ತೆ ಹ್ಯಾಂಡ್ಲು. ಏನಪ್ಪಾ, ಇನ್ನು ಎಷ್ಟ್ ದಿನ ಅಂತ ಹೀಗೆ ಇರ್ತೀರಾ? ನಂಗೆ ಹೆಂಗ್ ಗೊತ್ತು ಪಲ್ಲು? ಬಿಟ್ಲ ಅಲ್ಲಿ ನೋಡು. ಕರೆಂಟ್ ಕಂಬ ಮೇಲ್ಗಡೆ ಏನಿದೆ ನೋಡು. ಟ್ರಾನ್ಸ್ಫಾರ್ಮರ್. ನಿನ್ನ ಮೈನಲ್ಲಿರೋ ಕರೆಂಟ್ ಎಲ್ಲ ಟ್ರಾನ್ಸ್ಫಾರ್ಮರ್ಗೆ ವಾಪಸ್ ಕಳ್ಸ್ಬಿಟ್ರೆ ಹೇಗೆ? ಅದ್ ಹೇಗೋ ಆಗುತ್ತೆ? ಏನಿಲ್ಲ ಕಣ, ಇವ್ನು ಹೋಗ ಆ ಕಂಬ ತಗೊಂಡ ತಕ್ಷಣ ಇವ್ನ ಮೈನಲ್ಲಿರೋ ಕರೆಂಟ್ ಟ್ರಾನ್ಸ್ಫಾರ್ಮರ್ಗೆ ವಾಪಸ್ ಇಟ್ಟೋಗುತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಆಗೋದಿಲ್ಲ ಕಣ್ಣೆ. ಇವ್ನ್ ಇಂಗ್ಲಿಷ್ ಫಿಲಮ್ ನೋಡಿದೀನಿ. ಅದ್ರಲ್ಲೂ ಹೀರೋ ಮೈನಲ್ಲಿರೋ ಕರೆಂಟ್ ನೆಲ್ಲ ಹೀಗೆ ಕಂಬ ತಪ್ಕೊಂಡು ಟ್ರಾನ್ಸ್ಫಾರ್ಮರ್ ಕಳಿಸ್ತಾ ಇರ್ತಾನೆ. ಏನಪ್ಪಾ, ಶಿವ ಅಂತ ಹೋಗಿ ಆ ಕಮ್ಮನ್ ತಪ್ಕೊಂಡ್ಬಿಡಿ. ನಿಮ್ ಮೈಲಿರೋ ಕರೆಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸುಂಡಿಲೇಶ್ವರ. ಏನಾಯ್ತಪ್ಪ? ಸರಿ ಹೋಗ್ಬಿಟ್ಟೆ. ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಆಯ್ತು, ಕರೆಂಟ್ ಆಯ್ತು, ಕರೆಂಟ್ ಆಯ್ತು. ಯಾಕಮ್ಮ ಪಲ್ಲು ಹೊಡೆದೆ? ಎಲ್ಲಪ್ಪ ಕರೆಂಟ್ ಹೋಯ್ತು? ಇಲ್ಲ ಇದೆಯಲ್ಲ. ನಾನು ಇಷ್ಟೊತ್ತರ್ಗೂ ಕಂಡಿದ್ ಕನಸ. ಕನ್ಸ್ ಕಾಣೋದನ್ ಬಿಟ್ಟು ತೆಪ್ಪಗ್ ಬಿಕ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮನ್ನ ಲೈಟ್ ಕಂಬದ್ಮೇಲೆ ಬಿಸಾಕ್ಬಿಡ್ತೀನಿ. ಅಯ್ಯೋ